ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಕಾಮನ್ ಆಗಿರೋ ಕ್ವಶನ್ ಏನಂತಂದರೆ, ಪೇಷಂಟ್ಸ್ ಎಲ್ಲ ರಿಪೋರ್ಟ್ಸನ್ನು ನೋಡಿರ್ತಾರೆ. ಸ್ಪಾಂಡಿಲೋಸಿಸ್, ಸ್ಪಾಂಡಿಲೋ ಆರ್ಥರೈಟಿಸ್ ಇವೆರಡೂ ಒಂದೇನಾ, ಎರಡಕ್ಕೂ ಟ್ರೀಟ್ಮೆಂಟ್ ಒಂದೇನಾ, ಇಲ್ಲ ಯಾವುದಕ್ಕಾದ್ರೂ ಹೆದರ್ಕೋಬೇಕಾ ಅಂತ ಹೇಳಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಈ ಮೊದಲಿಗೆ ಎರಡೂ ಒಂದೇನಾ? ಅಲ್ಲ, ಎರಡೂ ಬೇರೆ. ಸ್ಪಾಂಡಿಲೋಸಿಸ್ ಅಂದ್ರೇನು? ಈ ಸ್ಪಾಂಡಿಲೋಸಿಸ್ ಅಂದರೆ ಒಂದು ವಯಸ್ಸಾದ ನಂತರ, ಒಂದು 40-50 ವರ್ಷ ಆದ ನಂತರ ವೇರ್ ಆ್ಯಂಡ್ ಟೇರ್ ಅಂತೀವಿ. ಏನಂದರೆ ಏಜ್ ಆದಾಗ ಡಿಜನರೇಟಿವ್ ಪ್ರೋಸೆಸ್, ಏನಂದರೆ ಎರಡು ಮೂಳೆಗಳ ಮಧ್ಯದಲ್ಲಿರೋ ಜಾಗ ಸ್ವಲ್ಪ ಸ್ಪೇಸ್ ಕಮ್ಮಿ ಆದಾಗ ಆಗುವಂಥ ಕಂಡೀಷನ್ ಇದು. ಯಾವ ರೀತಿ ಬರುತ್ತೆ, ಯಾವ ಪೇಷಂಟ್ಸಲ್ಲಿ ಬರ್ತದೆ? ಒಂದು ಸ್ವಲ್ಪ ಏಜ್ ಆಗಿರ್ತದೆ, ಒಂದು 50 ವರ್ಷ 60 ವರ್ಷ ಆಗಿರುತ್ತೆ. ಮತ್ತು ಈ ಪೇಯ್ನ್ಸ್ ಬಂದಾಗ, ನಡೆದಾಡಿದಾಗ, ಮೆಟ್ಲತ್ತಬೇಕಾರೆ, ಕೆಳಗಡೆಯಿಂದ ಎದ್ದೇಳಬೇಕಾದ್ರೆ ಆಗುವಂಥ ಬೆನ್ನೋವು, ಆ ಬೆನ್ನೋವು ಸ್ವಲ್ಪ ಕಾಲು ಕೆಳಗೆ ಅರಿಯೋ ರೀತಿ ಆಗೋದು ಕೂಡ ಕಾಣ್ತದೆ. ಇದರಲ್ಲಿ ಹೆದರ್ಕೋಬೇಕಾಗಿದೆಯಾ, ಇಲ್ಲ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗಿದೆಯಾ, ಆ ಥರ ನೀಡಿರೋದಿಲ್ಲ. ಬಟ್ ಏನು ಅಂತ ರೆಕಗ್ನೈಸ್ ಮಾಡಿ, ಬೇಕಿದ್ದರೆ ಎಕ್ಸ್ರೇ ಇಲ್ಲ MRI ಮಾಡಿ ನೋಡಿ ಯಾವುದಕ್ಕೆ ಟ್ರೀಟ್ಮೆಂಟ್ ಏನು ತೊಗೋಬೇಕು ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಇನ್ನೊಂದು ಸ್ಪಾಂಡಿಲೋ ಆರ್ಥರೈಟಿಸ್, ಎರಡೂ ಬೇರೆ ಬೇರೆ ಅಂತ ಮೊದಲಿಗೆ ಹೇಳಿದೆ. ಏನು ಡಿಫ್ರೆನ್ಸ್? ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ ಜಾಯಿಂಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಬರುವಂಥ ಕಂಡೀಷನ್. ಇದು ಯಾವ ಗ್ರೂಪಲ್ಲಿ ಬರ್ತದೆ? ಒಂದು 15ರಿಂದ 45 ವರ್ಷ, ಸ್ವಲ್ಪ ಹೆಂಗಸರಿಗಿಂತ ಗಂಡಸರು ಜಾಸ್ತಿ ಕಾಣಿಸ್ಕೊಳುತ್ತೆ. ಇದು ಆಟೋ ಇಮ್ಯೂನ್ ಡಿಸೀಸ್ ಆದ್ದರಿಂದ ಈಗ ರೋಗ ನಿರೋಧಕ ಶಕ್ತಿ ಜಾಯಿಂಟ್ಸ್ ಅಟ್ಯಾಕ್ ಆದಾಗ ಇದು ಆರ್ಥರೈಟಿಸ್, ಸ್ಪಾಂಡಿಲೋ ಆರ್ಥರೈಟಿಸ್. ಇಲ್ಲ ಚರ್ಮಕ್ಕೆ ಹೋಗಿ ಕೂತಾಗ ಸೋರಿಯಾಸಿಸ್ ಕಾಣ್ಬೋದು, ಇಲ್ಲ ಕಣ್ಣಲ್ಲಿ ಕೂತಾಗ ಕೂಡ ಕಣ್ಣು ಕೆಂಪಾಗೋದು, ನೋವಾಗೋದು ಕೂಡ ಕಾಣ್ಬೋದು. ಸೊ ಇದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಆದ್ದರಿಂದ ಸ್ವಲ್ಪ ನಮ್ಮ ರೋಗ ನಿರೋಧಕ ಶಕ್ತಿನ ಕಂಟ್ರೋಲ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಇದನ್ನು ಮೊದಲಿಗೆ ಗುರುತಿಸಿ ಟ್ರೀಟ್ಮೆಂಟ್ ತೊಗೋಬೇಕಾಗ್ತದೆ ಸ್ವಲ್ಪ ದಿನಕ್ಕೆ. ಸೊ ಗುರುತಿಸಲಿಕ್ಕೆ ಹೇಗಿರುತ್ತೆ ಸಿಮ್ಟಮ್ಸ್? ಸೊ ಮೊದಲಿಗೆ ಹೇಳಿದಾಗೆ 15ರಿಂದ 45 ವರ್ಷ ಏಜ್ ಗ್ರೂಪಲ್ಲಿರೋ ಪೇಷಂಟ್ಸ್, ಯೂಶಲಿ ಆ ಗ್ರೂಪಲ್ಲಿ ಬೆಳಗ್ಗೆ ಎದ್ದಾಗ ನೋವಾಗೋದು, ಒಂದು ಅರ್ಧ ಮುಕ್ಕಾಲು ಗಂಟೆ ಬೆನ್ನು ಹಿಡ್ದಂಗೆ ಆಗೋದು, ಸ್ವಲ್ಪ ಇನಿಷಿಯಲ್ ಒಂದು 1 ಅವರ್ ತನಕ ನಡೆದಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಫ್ರೀ ಆಗೋದು, ಇದು ಯೂಶ್ವಲ್ ಸಿಮ್ಟಮ್. ಇಲ್ಲ ಒಬ್ಬರೊಬ್ಬರಿಗೆ ತುಂಬ ಸಿವಿಯರ್ ಆದಾಗ ದಿನಪೂರ್ತಿ ಎದ್ದೇಳೋಕ್ಕೆ ಓಡಾಡೋಕ್ಕೆ ಕಷ್ಟ ಆಗ್ಬೋದು, ಆ ಥರನೂ ಆಗ್ಬೋದು. ಆ ಥರ ಇರೋ ಪೇಷಂಟ್ಸ್ನ ಗುರುತಿಸಿ ಬ್ಲಡ್ ಟೆಸ್ಟ್ನು ಕೂಡ ಒಂದು ಸ್ವಲ್ಪ ಜನಕ್ಕೆ ಮಾಡಬೇಕಾಗ್ತದೆ. ಇವರಲ್ಲಿ ESR CRP ಅನ್ನೋದು ಜಾಸ್ತಿ ಬರೋವಂಥದ್ದು, ಎಲ್ಲರಲ್ಲೂ ಜಾಸ್ತಿ ಇರಬೇಕು ಅಂತಲ್ಲ, ಬಟ್ ಯೂಶಲಿ ಜಾಸ್ತಿ ಇರೋವಂಥದ್ದು ಕಂಡು ಬಂದಾಗ ಎಕ್ಸ್ರೇ ಇಲ್ಲ MRI ಮಾಡಿ ಟ್ರೀಟ್ಮೆಂಟ್ ತೊಗೊಂಡಾಗ ಮುಂದೆ ಆಗುವಂಥ ಡ್ಯಾಮೇಜ್ನ ಅವಾಯ್ಡ್ ಮಾಡ್ಬೋದು. ಸ್ಪಾಂಡಿಲೋ ಆರ್ಥರೈಟಿಸ್ನ ಸ್ವಲ್ಪ ಬೇಗ ರೆಕಗ್ನೈಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದಷ್ಟು ಮುಂದೆ ಆಗುವಂಥ ಡ್ಯಾಮೇಜ್ನ 100% ಆಗಿ ಅವಾಯ್ಡ್ ಮಾಡ್ಬೋದು. ಸೊ ಲಾಸ್ಟಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ, ಸ್ಪಾಂಡಿಲೋಸಿಸ್ ಒಂದು ಏಜ್ ಆಗಿರೋ ಪೇಷಂಟ್ಸಲ್ಲಿ ಕಾಣುವಂಥದ್ದು, ಸ್ಪಾಂಡಿಲೋ ಆರ್ಥರೈಟಿಸ್ ಈ ಯಂಗ್ ಏಜ್, ಒಂದು 15ರಿಂದ 45 ವರ್ಷದಲ್ಲಿ ಕಾಣುವಂಥದ್ದು. ಇದನ್ನು ಬೇಗ ಗುರುತಿಸಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಗುವಂಥ ಡ್ಯಾಮೇಜ್ನ ಅವಾಯ್ಡ್ ಮಾಡ್ಬೋದು. ಥ್ಯಾಂಕ್ ಯು.